ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ದೈವಿಕ ಉದ್ದೇಶವನ್ನು ಹೊತ್ತುಕೊಳ್ಳುವುದು ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. 2 ಪೇತ್ರ 1:10. ಆದುದರಿಂದ ಸಹೋದರರೇ, ದೇವರು ನಿಮ್ಮನ್ನು ಕರೆದದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸಿಕೊಳ್ಳುವುದಕ್ಕೆ ಮತ್ತಷ್ಟು ಪ್ರಯಾಸ ಪಡಿರಿ. ಹೀಗೆ ನೀವು ಮಾಡಿದರೆ ಎಂದಿಗೂ ಎಡಹುವುದಿಲ್ಲ. ನಾವು ಹೇಗಿರಬೇಕೆಂದು ಬಯಸುತ್ತೇವೋ ಹಾಗೆ ಅಲ್ಲ, ನಾವು ಇರುವ ಹಾಗೆ ಬರಬೇಕೆಂದು ದೇವರು ಬಯಸುತ್ತಾನೆ. ನಿಮ್ಮ ಹೃದಯ ಬಡಿತ ಇರುವವರೆಗೆ ನಿಮಗೆ ಒಂದು ಉದ್ದೇಶವಿದೆ. ದೇವರು ಉದ್ದೇಶಪೂರ್ವಕವಾಗಿದ್ದಾನೆ. ಆದ್ದರಿಂದ ಆತನು ಇಲ್ಲಿ ಇರಬೇಕಾಗಿಲ್ಲದ ಯಾರನ್ನೂ ಭೂಮಿಯ ಮೇಲೆ ಇರಿಸುವುದಿಲ್ಲ. ನಾವು ಹೆಚ್ಚು ಜೀವನ ದಿನಗಳಿಂದ ಆಶೀರ್ವದಿಸಲ್ಪಟ್ಟರೆ ಅದು ಈ ಭೂಮಿಯಲ್ಲಿ ಯಾರಿಗಾದರೂ ನಮ್ಮ ಅವಶ್ಯಕತೆ ಇದೆ ಎಂದರ್ಥ. ನಿಮ್ಮ ದೈವಿಕ ಉದ್ದೇಶವನ್ನು ಪೂರೈಸುವುದು ನಿಮ್ಮ ಜೀವನದಲ್ಲಿ ದೇವರ ಯೋಜನೆಗೆ ಅನುಗುಣವಾಗಿ ಬದುಕುವ ಕ್ರಿಯೆಯಾಗಿದೆ. ಇದು ನಿಮ್ಮ ವರಗಳು ಮತ್ತು ಸಾಮರ್ಥ್ಯಗಳನ್ನು ಗುರುತಿಸುವುದನ್ನು ಒಳಗೊಂಡಿರುತ್ತದೆ ಮತ್ತು ದೇವರು ನಿಮ್ಮನ್ನು ಏನು ಮಾಡಲು ಕರೆದಿದ್ದಾನೋ ಅದನ್ನು ಸಾಧಿಸಲು ಅವುಗಳನ್ನು ಬಳಸುತ್ತದೆ. ನಿಮ್ಮ ದೈವಿಕ ಉದ್ದೇಶವನ್ನು ಕಂಡುಹಿಡಿಯುವುದು ಹೇಗೆ? ನಿಮ್ಮ ವರಗಳನ್ನು ಗುರುತಿಸಿ. ನೀವು ಯಾವುದರಲ್ಲಿ ಉತ್ತಮರು ಮತ್ತು ಇತರರಿಗೆ ಸೇವೆ ಸಲ್ಲಿಸಲು ನೀವು ಆ ಕೌಶಲ್ಯಗಳನ್ನು ಹೇಗೆ ಬಳಸಬಹುದು ಎಂಬುದನ್ನು ಪರಿಗಣಿಸಿ. 1 ಕೊರಿಂಥ 12:7, 11:31, ರೋಮಾಪುರ 12:4-8. ಸತ್ಯವೇದ ಓದಿ, ವಾಕ್ಯವನ್ನು ಧ್ಯಾನಿಸಿ, ದೇವರು ನಿಮಗಾಗಿ ಏನು ಬಯಸುತ್ತಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ. ದೀರ್ಘಾವಧಿ ವಾಕ್ಯವನ್ನು ಓದುವುದು ನಮ್ಮನ್ನು ದೈವಿಕತೆಯೊಂದಿಗೆ ಜೋಡಿಸುತ್ತದೆ. ನಿಮ್ಮನ್ನು ಕೇಳಿಕೊಳ್ಳಿ, ನಿಮ್ಮ ಮೂಲವನ್ನು ಮತ್ತು ಭೂಮಿಯ ಮೇಲೆ ದೇವರು ನಿಮ್ಮನ್ನು ಏನು ಮಾಡಲು ಕರೆದಿದ್ದಾನೆ ಎಂಬುದನ್ನು ಪರಿಗಣಿಸಿ. ದೇವರಿಗೆ ಶರಣಾಗಿ ನಿಮ್ಮ ಜೀವನದಲ್ಲಿ ದೇವರ ಚಿತ್ತವನ್ನು ಅತ್ಯಂತ ಪ್ರಮುಖ ವಿಷಯವನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ದೈವಿಕ ಉದ್ದೇಶವನ್ನು ಪೂರೈಸುವುದು ಯಾಕೆ ಪ್ರಾಮುಖ್ಯವಾಗಿದೆ? ತಮ್ಮ ದೈವಿಕ ಉದ್ದೇಶವನ್ನು ತಿಳಿಯದ ಜನರು ಜೀವನದಲ್ಲಿ ವಿಫಲರಾಗಬಹುದು. ಪ್ರತಿಯೊಬ್ಬರಿಗೂ ಒಂದು ಉದ್ದೇಶವಿದೆ ಮತ್ತು ಅದನ್ನು ಸಾಧಿಸಲು ಅಗತ್ಯವಿರುವ ವರಗಳು ಮತ್ತು ಬಲವನ್ನು ದೇವರು ನಮಗೆ ನೀಡಿದ್ದಾನೆ. ಎಫೆಸ 4:7. ಆಮೆನ್. ದೈವಿಕ ಉದ್ದೇಶದ ಸಿದ್ಧಾಂತವು ಅದಕ್ಕನುಗುಣವಾಗಿ ಮಾನವ ಜೀವನವು ದೇವರು ನಮಗೆ ನಿರ್ದೇಶಿಸಿದ ಕೆಲವು ಉದ್ದೇಶ ಅಥವಾ ಯೋಜನೆಯನ್ನು ಪೂರೈಸುವ ಮಟ್ಟಿಗೆ ಅರ್ಥಪೂರ್ಣವಾಗಿದೆ. ಪ್ರಸಿದ್ಧ ಯುತಿಫ್ರೋ ಸಮಸ್ಯೆಗಳನ್ನು ಎದುರಿಸುತ್ತದೆ. ಕೆಲವು ಆಸ್ತಿಕರು ದೇವರ ಅತ್ಯಗತ್ಯವಾದ ಒಳ್ಳೆಯತನಕ್ಕೆ ಮನವಿ ಮಾಡುವ ಮೂಲಕ ಈ ಸಮಸ್ಯೆಗಳನ್ನು ತಪ್ಪಿಸಲು ಪ್ರಯತ್ನಿಸುತ್ತಾರೆ. ಇದು ಆದಾಮ್ ಮತ್ತು ಆಲ್ಸ್ಟನ್ ಅವರ ಮಾರ್ಪಡಿಸಿದ ದೈವಿಕ ಆಜ್ಞೆಯ ಸಿದ್ಧಾಂತವಾಗಿದೆ. ಆದಾಗ್ಯೂ ಮಾರ್ಪಡಿಸಿದ ಡಿಸಿಟಿಯ ಇತ್ತೀಚಿನ ಟೀಕೆಗಳು ದೇವರ ಒಳ್ಳೆಯತನದ ಪರಿಕಲ್ಪನೆಯನ್ನು ಅಸಂಗತವೆಂದು ತೋರಿಸುತ್ತವೆ ಮತ್ತು ಈ ಟೀಕೆಗಳು ಡಿಪಿಟಿಗಾಗಿ ಒಂದು ಸದೃಶವಾದ ಸಮಸ್ಯೆಗಳನ್ನು ಪ್ರಸ್ತುತಪಡಿಸಲು ತೋರಿಸಬಹುದು. ಇದಲ್ಲದೆ ವಾದವನ್ನು ಅರ್ಥಪೂರ್ಣತೆಯ ಯಾವುದೇ ಖಾತೆಗೆ ವಿಸ್ತರಿಸಬಹುದು. ಅದರ ಪ್ರಕಾರ ಮಾನವರು ಏನು ಮಾಡುತ್ತಾರೆ ಎಂಬುದರ ಮೌಲ್ಯವನ್ನು ದೇವರಿಂದ ಮಾತ್ರ ನೀಡಬಹುದು. ಆದ್ದರಿಂದ ದೇವರ ಕೆಲವು ಕಾರ್ಯಗಳು ಅಥವಾ ವರ್ತನೆಯಿಂದ ಮಾನವ ಜೀವನಕ್ಕೆ ಅರ್ಥಪೂರ್ಣತೆಯನ್ನು ನೀಡಲಾಗುತ್ತದೆ ಎಂಬ ದೃಷ್ಟಿಕೋನದ ಯಾವುದೇ ಸಮರ್ಥನೀಯ ಆವೃತ್ತಿ ಇಲ್ಲ ಎಂದು ತೋರುತ್ತದೆ. ನಿಮ್ಮ ದೈವಿಕ ಉದ್ದೇಶವನ್ನು ತಿಳಿದುಕೊಳ್ಳುವುದು ನಿಮ್ಮ ಜೀವನಕ್ಕಾಗಿ ದೇವರ ಯೋಜನೆಯನ್ನು ತಿಳಿದುಕೊಳ್ಳುವುದು ಮತ್ತು ಭೂಮಿಯ ಮೇಲೆ ಆತ ನಿಮ್ಮನ್ನು ಏನು ಮಾಡಲು ಕರೆದಿದ್ದಾನೆ ಎಂಬುದನ್ನು ತಿಳಿದುಕೊಳ್ಳುವುದು. ಇದು ದೇವರು ನಿಮ್ಮನ್ನು ಸೃಷ್ಟಿಸಿದ ನಿರ್ದಿಷ್ಟ ಕಾರ್ಯವನ್ನು ನೀವು ಮಾಡಬೇಕಾಗಿದೆ. ಇದನ್ನು ನಿಮ್ಮ ದೈವಿಕ ನಿಯೋಜನೆ ಎಂದು ಪರಿಗಣಿಸಲಾಗುತ್ತದೆ. ಜೀವನದಲ್ಲಿ ನಿಮ್ಮ ನೆರವೇರಿಕೆಯು ದೇವರ ಉದ್ದೇಶದ ಪ್ರಕಾರ ನೀವು ಮಾಡಲು ಮತ್ತು ಏನಾಗಬೇಕೆಂದು ದೇವರಿಂದ ಪೂರ್ವ ನಿರ್ಧರಿತವಾಗಿದ್ದೀರಿ ಎಂಬುದರ ಮೇಲೆ ಹೆಚ್ಚು ನಿರ್ಧರಿಸಲಾಗುತ್ತದೆ. ನಾವು ಊಹೆಗಳ ಮೂಲಕ ನಡೆಯಲು ಸಾಧ್ಯವಿಲ್ಲ ಅಥವಾ ದಿನದ ಜನಪ್ರಿಯ ಅಭಿಪ್ರಾಯಗಳಿಗೆ ಅನುಗುಣವಾಗಿ ಬದುಕಲು ಸಾಧ್ಯವಿಲ್ಲ. ವಿಶೇಷವಾಗಿ ಇಂಟರ್ನೆಟ್ ಮತ್ತು ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಜೀವನ ತರಬೇತುದಾರರಿಂದ ತುಂಬಿರುವ ಈ ಸಮಯದಲ್ಲಿ ಮತ್ತು ಲೌಕಿಕವನ್ನು ಆಧರಿಸಿದ ನಿರ್ದೇಶನಗಳಿಗಾಗಿ ವೈಯಕ್ತಿಕ ಅನುಭವಗಳನ್ನು ನೀಡುವ ಪ್ರೇರಕ ಭಾಷಣಕಾರರು ವ್ಯವಸ್ಥೆ. ಆದರೆ ನಾವು ದೇವರ ಉದ್ದೇಶದಿಂದ ಬದುಕಬೇಕು. ಜನರು ವಿಫಲರಾಗಲು ನಿಜವಾದ ಕಾರಣವೆಂದರೆ ಅವರು ತಮ್ಮ ಜೀವನದ ಬಗ್ಗೆ ಸ್ಪಷ್ಟವಾದ ದೇವರು ನೀಡಿದ ದೃಷ್ಟಿಯನ್ನು ಹೊಂದದಿರುವುದು ಎಂದು ನೀವು ಕಂಡುಕೊಳ್ಳುವಿರಿ. ಯಾಕೆಂದರೆ ಅವರಿಗೆ ದೇವರ ಶಾಶ್ವತ ಉದ್ದೇಶವು ತಿಳಿದಿಲ್ಲ. ನಿಮ್ಮ ಜೀವನದ ಬಗ್ಗೆ ಎಲ್ಲವೂ ನಿಮ್ಮ ದೈವಿಕ ಉದ್ದೇಶದೊಂದಿಗೆ ಸಂಪರ್ಕ ಹೊಂದಿದೆ ಮತ್ತು ನಿಮ್ಮೊಂದಿಗೆ ದೇವರ ಸಂಬಂಧವು ಆತನ ಈ ಶಾಶ್ವತ ಉದ್ದೇಶವನ್ನು ಆಧರಿಸಿದೆ. ಆಗಾಗ್ಗೆ ಕೇಳಲಾಗುವ ಪ್ರಶ್ನೆ, ನನ್ನ ಉದ್ದೇಶವೇನು? ನನ್ನ ಉದ್ದೇಶವನ್ನು ನಾನು ಹೇಗೆ ತಿಳಿಯುವುದು? ಈ ಉದ್ದೇಶದ ಅರಿವಿಲ್ಲದಿದ್ದರೆ ಅದನ್ನು ಪೂರೈಸಲು ನೀವು ಹೇಗೆ ಬದುಕುತ್ತೀರಿ? ನೀವು ಆಳವಾಗಿ ನೋಡಬೇಕು ಮತ್ತು ಜೀವನದ ಕೆಲವು ಪ್ರಶ್ನೆಗಳನ್ನು ಪ್ರಾಮಾಣಿಕವಾಗಿ ಕೇಳಿಕೊಳ್ಳಬೇಕು ಮತ್ತು ಈ ಪ್ರಶ್ನೆಗಳಿಗೆ ಕರ್ತನಿಂದ ನಿಖರವಾದ ಉತ್ತರಗಳನ್ನು ಹೊಂದಿರಬೇಕು. ಇದು ನಿಮ್ಮ ಜೀವನ, ನಿಮ್ಮ ಕುಟುಂಬ, ನಿಮ್ಮ ಸೇವೆ ಮತ್ತು ನಿಮ್ಮ ನಿವೃತ್ತಿ ಜೀವನಕ್ಕೆ ನಿಖರವಾದ ನಿರ್ದೇಶನಗಳಿಗೆ ಕಾರಣವಾಗುತ್ತದೆ. ಈ ಜೀವನದ ಪ್ರಶ್ನೆಗಳು ಯಾವುವು? ಈ ಜೀವನದ ಪ್ರಶ್ನೆಗಳು ನಿಮಗೆ ಸಂಬಂಧಿಸಿವೆ. ಮೂಲ, ನಾನು ಎಲ್ಲಿಂದ ಬಂದೆ? ಗುರುತು, ನೀವು ಯಾರು? ಉದ್ದೇಶ, ನಾನು ಯಾಕೆ ಇಲ್ಲಿದ್ದೇನೆ? ಸಾಮರ್ಥ್ಯ, ನಾನು ಏನು ಮಾಡಬಹುದು? ನಿರ್ದಿಷ್ಟ ಸ್ಥಾನ ಅಥವಾ ಗಮ್ಯಸ್ಥಾನ, ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ? ಈ ಪ್ರಶ್ನೆಗಳಿಗೆ ನಿಖರವಾದ ಉತ್ತರವಿಲ್ಲದೆ ಮತ್ತು ಅವರ ಜೀವನದ ಸರಿಯಾದ ಜೋಡಣೆ ಇಲ್ಲದೆ ವಾಸಿಸುವ ಯಾರಾದರೂ ದಿಕ್ಕು ಮತ್ತು ನಿಜವಾದ ಉದ್ದೇಶವಿಲ್ಲದೆ ಬದುಕುತ್ತಾರೆ. ಅವರು ದೃಷ್ಟಿಹೀನರು
ಮತ್ತು ಅವರ ಚಲನೆಯನ್ನು ನಡೆಸಲು ಚುಕ್ಕಾಣಿ ಇಲ್ಲದೆ ಹಡಗಿನಂತೆ. ಅಂತಹ ವ್ಯಕ್ತಿಯು ತನ್ನ ಸ್ವಯಂ ಮತ್ತು ಇತರರಿಗೆ ಅಪಾಯವಾಗಿದ್ದಾನೆ, ಏಕೆಂದರೆ ಅವರು ಆದೇಶವಿಲ್ಲದೆ ಮರಳುಗಾಡಿನಲ್ಲಿ ಓಡುತ್ತಿದ್ದಾರೆ. ಮೂಲ: ನಾನು ಅಥವಾ ನಾವು ಎಲ್ಲಿಂದ ಬಂದೆವು? ಕೆಲವು ಗೊಂದಲಮಯ ವಿಜ್ಞಾನಿಗಳು ದೇವರ ನಂಬಿಕೆಯಿಲ್ಲದೆ ಜನರು ನಂಬಬೇಕೆಂದು ಬಯಸುವಂತೆ ನಾವು ಬಿಗ್ ಬ್ಯಾಂಗ್ ಎವಲ್ಯೂಷನ್ ಅಥವಾ ಮಂಗಮಾನವ ವಿಕಾಸನ ಎಂದಿದ್ದಾರೆ. ದೇವರ ಮಕ್ಕಳಾದ ನಾವು ದೇವರ ಸಂತತಿ, ಬಾಧ್ಯಸ್ಥರು. ನಾವು ನಮ್ಮ ಮೂಲವನ್ನು ದೇವರಿಂದ ಹೊಂದಿದ್ದೇವೆ. ಅಪೊಸ್ತಲ ಕೃತ್ಯಗಳು 17ನೇ ಅಧ್ಯಾಯ 28-29 ವಾಕ್ಯ. ಆತನಲ್ಲಿಯೇ ನಾವು ಜೀವಿಸುತ್ತೇವೆ, ಚಲಿಸುತ್ತೇವೆ, ಇರುತ್ತೇವೆ. ನಿಮ್ಮ ಕವಿಗಳಲ್ಲಿಯೂ ಕೆಲವರು ನಾವು ಆತನ ಸಂತಾನದವರೇ ಎಂಬುದಾಗಿ ಹೇಳಿದ್ದಾರೆ. ನಾವು ದೇವರ ಸಂತಾನದವರಾಗಿದ್ದ ಮೇಲೆ ದೈವವು ಮನುಷ್ಯನ ಶಿಲ್ಪವಿದ್ಯೆಯಿಂದಲೂ ಕಲ್ಪನೆಯಿಂದಲೂ ಕೆತ್ತಿರುವ ಚಿನ್ನ, ಬೆಳ್ಳಿ, ಕಲ್ಲುಗಳಿಗೆ ಸಮಾನವೆಂದು ನಾವು ಭಾವಿಸಬಾರದು. ಸತ್ಯವೇದ ಹೇಳುತ್ತದೆ, ನೀವು ಈ ಜಗತ್ತಿನಲ್ಲಿ ವಾಸಿಸುತ್ತಿದ್ದರೂ ಕ್ರಿಸ್ತನು ಈ ಲೋಕದವನಲ್ಲದೆ ಇರುವ ಪ್ರಕಾರ ನೀವು ಈ ಲೋಕದವರಲ್ಲ. ಯೋಹಾನ 17:14, ಯೋಹಾನ 17:16, ಯೋಹಾನ 15:19. ನೀವು ಪರಲೋಕದ ಪ್ರಜೆಗಳಾಗಿದ್ದೀರಿ. ಫಿಲಿಪ್ಪಿ 3:20. ನಿಮ್ಮ ಜೀವನವು ಈ ಜಗತ್ತನ್ನು ಮೀರಿದ ಮೂಲವನ್ನು ಹೊಂದಿದೆ ಎಂದು ಇದು ಸೂಚಿಸುತ್ತದೆ. ನಾವು ಮರಣ ನಂತರದ ಜೀವನವನ್ನು ಹೆಚ್ಚಾಗಿ ನಂಬುತ್ತೇವೆ ಮತ್ತು ಮಾತಾಡುತ್ತೇವೆ, ಆದರೆ ನಾವು ಪೂರ್ವ ಜೀವನದ ಬಗ್ಗೆ ಯೋಚಿಸಿದ್ದೇವೆಯಾ? ಸತ್ಯವೇದ ಈ ಬಗ್ಗೆ ಹೇಳುತ್ತದೆ, ನಾವು ಭೂಮಿಯಲ್ಲಿ ಹುಟ್ಟುವ ಮೊದಲು ನಾವು ಆತ್ಮಗಳಾಗಿ ಅಸ್ತಿತ್ವದಲ್ಲಿದ್ದೆವು ಮತ್ತು ದೇವರ ಸನ್ನಿಧಿಯಲ್ಲಿ ಆತ್ಮ ಜಗತ್ತಿನಲ್ಲಿ ವಾಸಿಸುತ್ತಿದ್ದೆವು. ನಾವು ಹುಟ್ಟುವ ಮೊದಲು ದೇವರು ನಮ್ಮ ಐಹಿಕ ಜೀವನಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿದನು. ಆತನು ನಮ್ಮಲ್ಲಿ ಪ್ರತಿಯೊಬ್ಬರನ್ನು ನಿಯೋಜಿಸಿದನು ಮತ್ತು ಕೊಟ್ಟನು. ಅದಕ್ಕಾಗಿಯೇ ವಾಕ್ಯವು ಹೇಳುತ್ತದೆ, ನಾವು ಪ್ರಪಂಚದ ಸ್ಥಾಪನೆಯ ಮೊದಲು ಪೂರ್ವ ನಿರ್ಧರಿತರಾಗಿದ್ದೇವೆ. ಎಫೆಸ 1:4-5, ರೋಮಾಪುರ 8:29. ಎಲ್ಲವೂ ಆತನ ಮೂಲಕ ಮತ್ತು ಆತನಿಗಾಗಿ ಸೃಷ್ಟಿಸಲ್ಪಟ್ಟವು. ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 16ನೇ ವಾಕ್ಯ. ಭೂಪರಲೋಕಗಳಲ್ಲಿರುವ ದೃಶ್ಯ ಅದೃಶ್ಯವಾದವುಗಳೆಲ್ಲವೂ, ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವೂ ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವೂ ಸೃಷ್ಟಿಸಲ್ಪಟ್ಟಿತು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.